ಮೊದಲನೇದು ಏನಂತ ಹೇಳಬೇಕಂದ್ರೆ ಕಾಂಪ್ಲೆಸೆಂಟ್. ಕಾಂಪ್ಲೆಸೆಂಟ್ ಅನ್ನೋದು ಏನಂತ ಅರ್ಥ ಕೊಡುತ್ತೆ ಅಂದರೆ ಸಂತೃಪ್ತಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ಹಾಗಾದರೆ ಈ ಕಾಂಪ್ಲೆಸೆಂಟ್ ಸಂತೃಪ್ತಿ ಅಂತ ಅರ್ಥ ಕೊಟ್ಟರೆ ನಮಗೆ ಕೊಟ್ಟಂತಹ 4 ಆಪ್ಷನ್ನಲ್ಲಿ ಇದರ ಒಂದು ಸಮಾನಾರ್ಥಕ ಪದ ಯಾವುದು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಥವಾ ನಾವು ಚೂಸ್ ಮಾಡಬೇಕು. ಫಸ್ಟಿಗೆ ನಮಗೆ ಈ ಒಂದು ಪದಗಳ ಅರ್ಥ ಗೊತ್ತಿದ್ರೆ ತಾನೇ ನಾವು ಚೂಸ್ ಮಾಡಲಿಕ್ಕೆ ಸಾಧ್ಯವಾಗೋದು. ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ. ಎಮಿಕೇಬಲ್ ಅಂತ ಹೇಳಬೇಕಂದ್ರೆ ಸೌಹಾರ್ದ. ಎಮಿಕೇಬಲ್ ಅಂತ ಹೇಳಬೇಕಂದ್ರೆ ಸೌಹಾರ್ದ. ಡಿಸ್ಕಂಟೆಂಟ್ ಅಂತ ಹೇಳಬೇಕಂದ್ರೆ ಅಸಮಾಧಾನ. ಡಿಸ್ಕಂಟೆಂಟ್ ಅಂದರೆ ಅಸಮಾಧಾನ ಅಂತ ಹೇಳ್ಬೋದು. ಸ್ಮಗ್ ಅಂತ ಹೇಳಬೇಕಂದ್ರೆ ಸೊ ಈಗ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಗೌರವ, ಅಂದರೆ ನಮ್ಮ ಮೇಲೆ ನಮಗೆ ಹೆಮ್ಮೆ ಅಥವಾ ಗೌರವ, ಸಂತೃಪ್ತಿ ಆ ರೀತಿಯಾದಂಥ ಮೀನಿಂಗನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯಾವುದಾದ್ರೂ ಅವಾರ್ಡನ್ನು ವಿನ್ ಆದಾಗ ನಮಗೆ ಆಗುವಂತಹ ತೃಪ್ತಿ ಅಥವಾ ಆ ಗೌರವ, ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಸ್ಮಗ್ ಅನ್ನುವಂತಹ ಪದವನ್ನು ಯೂಸ್ ಮಾಡ್ತೀವಿ. ಅಗ್ರೆಸಿವ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಕ್ರಮಣಕಾರಿ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಈಗಾಗಲೇ ನಾವು ನೋಡಿರುವಂತಹ ಒಂದು ಪದಗಳ ಅರ್ಥದ ಮೂಲಕ ನಮಗೆ ಗೊತ್ತಾಗಿದೆ ಕಾಂಪ್ಲೆಸೆಂಟ್ ಅಂದರೆ ಸಂತೃಪ್ತಿ. ಅದರ ಒಂದು ಸಮಾನಾರ್ಥಕ ಪದ ಯಾವುದು ಅಂತ ಹೇಳಬೇಕಂದ್ರೆ ಆಪ್ಷನ್ 3 ಸ್ಮಗ್. ಸೊ ಕಾಂಪ್ಲೆಸೆಂಟ್ಗೆ ಬೇರೆ ಬೇರೆ ಮತ್ತು ಸಮಾನಾರ್ಥಕ ಪದಗಳು ಹೇಳಬೇಕಂದ್ರೆ ಸೆಲ್ಫ್ ಸ್ಯಾಟಿಸ್ಫೈಡ್, ಸ್ಮಗ್. ಸೊ ಎರಡೂ ಕೂಡ ಈ ಒಂದು ಕಾಂಪ್ಲೆಸೆಂಟ್ಗೆ ಸಮಾನಾರ್ಥಕ ಪದಗಳು. ಅಂದರೆ ಸ್ವಯಂ ತೃಪ್ತಿ ಮತ್ತು ಸ್ವಯಂ ಒಂದು ತೃಪ್ತಿ, ಗೌರವ ಆ ರೀತಿಯಾದಂಥ ಒಂದು ಮೀನಿಂಗನ್ನು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಎರಡನೇದಿದೆಯಲ್ಲ ಫ್ಲರಿಶ್ ಅಂತ ಇದೆ. ಹಾಗಾದರೆ ಫ್ಲರಿಶ್ ಅಂದರೆ ಏನು? ಸೊ ಫ್ಲರಿಶ್ ಅಂದರೆ ಇಲ್ಲಿ ಏಳಿಗೆ ಅಥವಾ ಅರಳು, ಸೊ ಆ ರೀತಿಯಾದಂಥ ಒಂದು ಮೀನಿಂಗನ್ನು ಕೊಡುತ್ತೆ ಫ್ಲರಿಶ್. ಓಕೆ, ಸೊ ಫ್ಲರಿಶ್ ಅಥವಾ ಏಳಿಗೆ ಆ ರೀತಿಯಾದಂಥ ಒಂದು ಮೀನಿಂಗ್. ಹಾಗಾದರೆ ಇದಕ್ಕೆ ಸಮಾನಾರ್ಥಕ ಒಂದು ಪದವನ್ನು ನೋಡ್ಕೊಂಡು ಹೋಗೋಣ. ಲ್ಯಾಂಗ್ವಿಶ್ ಅಂತ ಹೇಳಬೇಕಂದ್ರೆ ಕ್ಷೀಣಿಸು. ಸೊ ಲ್ಯಾಂಗ್ವಿಶ್ ಅಂತ ಹೇಳಬೇಕಂದ್ರೆ ಕ್ಷೀಣಿಸು. ವಿದರ್ ಅಂತ ಹೇಳಬೇಕಂದ್ರೆ ಸೊ ಏನು ಬತ್ತಿ ಹೋಗೋದು. ವಿದರ್ ಅಂತ ಹೇಳಬೇಕಂದ್ರೆ ಬತ್ತಿ ಹೋಗೋದು. ಶ್ರಿವೆಲ್ ಅಂತ ಹೇಳಬೇಕಂದ್ರೆ ಕ್ಷೀಣಿಸು. ಶ್ರಿವೆಲ್ ಅಂದರೆ ಕ್ಷೀಣಿಸು. ಥ್ರೈವ್ ಅಂತ ಹೇಳಬೇಕಂದ್ರೆ ಸೊ ಇದು ಏಳಿಗೆ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತಾಗಿರುವ ಹಾಗೆ ಫ್ಲರಿಶ್ನ ಒಂದು ಸಮಾನಾರ್ಥಕ ಪದ ಆಪ್ಷನ್ 4 ಆಗುತ್ತೆ, ಥ್ರೈವ್ ಅನ್ನೋದು. ಸೊ ಫ್ಲರಿಶ್ ಅಂತ ಹೇಳಬೇಕಂದ್ರೆ ಏಳಿಗೆ, ಸೊ ಅದಕ್ಕೆ ಟು ಪ್ರಾಸ್ಪರಸ್, ಟು ಥ್ರೈವ್ ಅನ್ನುವಂತಹ ಒಂದು ಸಮಾನಾರ್ಥಕ ಪದಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಪರ್ಪೇಚುಯೇಟ್ ಅಂತ ಹೇಳ್ಬೋದು. ಪರ್ಪೇಚುಯೇಟ್ ಅನ್ನುವಂತಹ ಒಂದು ಪದದ ಅರ್ಥವನ್ನು ಹೇಳಬೇಕಂದ್ರೆ ಶಾಶ್ವತವಾಗಿಸುವ. ಸೊ ಶಾಶ್ವತವಾಗಿಸುವ ಅನ್ನುವಂತಹ ಮೀನಿಂಗನ್ನು ಪರ್ಪೇಚುಯೇಟ್ ಅನ್ನೋದು ಹೇಳುತ್ತೆ. ಸೊ ಹಾಗಾದರೆ ಇದಕ್ಕೆ ಯಾವುದ್ಯಾವುದು ಒಂದು ಸಮಾನಾರ್ಥಕ ಪದ ಕರೆಕ್ಟ್ ಆಗಿದೆ ಅಂತ ಹೇಳಬೇಕಂದ್ರೆ ಸೀಸ್ ಅಂತ ಹೇಳಬೇಕಂದ್ರೆ ನಿಲ್ಲಿಸೋದು, ಅಥವಾ ನಿಮಗೆ ಗೊತ್ತಲ್ವಾ ನಮ್ಮ ಒಂದು ವ್ಯಾನ್ ಸೀಸ್ ಆಗಿದೆ, ವೆಹಿಕಲ್ ಸೀಸ್ ಆಗಿದೆ ಅಂತ ಹೇಳ್ತೀವಲ್ವಾ, ಸೊ ನಿಲ್ಲಿಸ್ಬಿಡೋದು. ಸೊ ಪ್ರಿಸರ್ವ್, ಸೊ ಇಲ್ಲಿ ನೋಡಿ ನೀವು ನೋಡ್ಬೋದು ಸಂರಕ್ಷಕ. ಏನು ಆಹಾರಗಳನ್ನು ಪ್ರಿಸರ್ವೇಟಿವ್ಗಳನ್ನು ಆ್ಯಡ್ ಮಾಡಿರ್ತಾರೆ ಅಂತ ಹೇಳ್ತಿರ್ತೀವಲ್ವಾ, ಅಂದರೆ ಸಂರಕ್ಷಣೆಗೆ ಅಥವಾ ಸಂರಕ್ಷಿಸು ಅಂತ ಹೇಳ್ಬೋದು. ಪ್ರಿವೆಂಟ್, ಸೊ ಪ್ರಿವೆಂಟ್ ಅಂತ ಹೇಳಬೇಕಂದ್ರೆ ತಡೆಯೋದು. ನಿಮಗೆ ಹೆಂಗೂ ಗಾದೆ ಮಾತು ಗೊತ್ತಲ್ಲ, ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಏನಾದರೂ ಆಗೋಕ್ಕಿಂತ ಮುಂಚೆನೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ನಾವು ಪ್ರಿವೆಂಟ್ ಅಂತ ಹೇಳ್ತೀವಿ. ರಿಲೀಸ್ ಅಂತ ಹೇಳಬೇಕಂದ್ರೆ ಬಿಡುಗಡೆ. ಓಕೆ, ಸೊ ಬಿಡುಗಡೆ. ಸೊ ಹಾಗಾದರೆ ಇಲ್ಲಿ ಯಾವುದು ಒಂದು ಸಮಾನಾರ್ಥಕ ಪದ ಆಗುತ್ತೆ ಅಂತ ಹೇಳಬೇಕಂದ್ರೆ ಆಪ್ಷನ್ 2 ಪ್ರಿಸರ್ವ್ ಅನ್ನೋದು ಆಗುತ್ತೆ. ಪರ್ಪೇಚುಯೇಟ್ ಅಂತ ಹೇಳಬೇಕಂದ್ರೆ ಶಾಶ್ವತವಾಗಿಸುವುದು, ಅಂದರೆ ಅಷ್ಟು ಕಾಲ ನಾವು ಅದನ್ನು ರಕ್ಷಣೆ ಮಾಡೋದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ಪರ್ಪೇಚುಯೇಟ್ ಅಂತ ಹೇಳಬೇಕಂದ್ರೆ ಸೊ ಶಾಶ್ವತವಾಗಿಸುವ. ಸೊ ಟು ಪ್ರೊಲಾಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಅಂದರೆ ಅದರ ಅಸ್ತಿತ್ವವನ್ನು ಏನು ರಕ್ಷಿಸಲು ಏನು ಪ್ರಯತ್ನವನ್ನು ಪಡೋದು. ಟು ಪ್ರಿಸರ್ವ್ ಅಂದರೆ ಸಂರಕ್ಷಣೆ ಮಾಡೋದು. ಸೊ ಇದೆಲ್ಲ ಪರ್ಪೇಚುಯೇಟ್ನ ಒಂದು ಸಮಾನಾರ್ಥಕ ಪದ ಆಗುತ್ತೆ. ಇಲ್ಲಿ ಆಪ್ಷನ್ 2 ಇದೆಯಲ್ಲ ಅದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಡಿಸರ್ನ್ ಅನ್ನೋದು ಬರುತ್ತೆ. ಸೊ ಡಿಸರ್ನ್ ಅಂತ ಹೇಳಬೇಕಂದ್ರೆ ಇದರ ಒಂದು ಅರ್ಥ ಗ್ರಹಿಸು ಅಂತ ಬರುತ್ತೆ. ಏನು ಬರುತ್ತೆ? ಗ್ರಹಿಸು ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಹಾಗಾದರೆ ಇದಕ್ಕೆ ಯಾವುದು ಒಂದು ಸಮಾನಾರ್ಥಕ ಪದ ಅನ್ನೋದನ್ನು ನಾವು ನೋಡೋಣ. ಸೊ ಡಿಸರ್ನ್ ಅಂತ ಹೇಳಬೇಕಂದ್ರೆ ಓಕೆ, ಸೊ ಇದು ಗೊತ್ತಾಯ್ತಲ್ಲ, ಡಿಸರ್ನ್ ಅಂತ ಹೇಳಬೇಕಂದ್ರೆ ಗ್ರಹಿಸು ಅಂತ ಬರುತ್ತೆ.
ಸೊ ಹಾಗಾದರೆ ಇದಕ್ಕೆ ಯಾವುದು ಕರೆಕ್ಟ್ ಆದ ಆಪ್ಷನ್ ಬರುತ್ತೆ ಅಂತ ನೋಡೋಣ. ನೆಗ್ಲೆಕ್ಟ್ ಅಂದರೆ ನಿಮಗೆ ಗೊತ್ತೇ ಇದೆ, ನಿರ್ಲಕ್ಷ್ಯ ಮಾಡೋದು. ಓಕೆ, ಸೊ ನಿರ್ಲಕ್ಷ್ಯ ಮಾಡೋದು. ಅದೇ ರೀತಿಯಾಗಿ ಡಿಸ್ರಿಗಾರ್ಡ್ ಅಂತ ಇದೆಯಲ್ಲ, ಡಿಸ್ರಿಗಾರ್ಡ್ ಕೂಡ ನಿರ್ಲಕ್ಷ್ಯ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಡಾಂಟ್ ಅನ್ನೋದು ಧೈರ್ಯ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಡಾಂಟ್ ಅನ್ನೋದು ಧೈರ್ಯ ಅನ್ನುವಂತಹ ಮೀನಿಂಗ್. ಆಮೇಲೆ ಪರ್ಸೀವ್ ಅನ್ನೋದು ಗ್ರಹಿಸು. ಪರ್ಸೀವ್ ಅನ್ನೋದು ಗ್ರಹಿಸು ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಸೊ ಡಿಸರ್ನ್, ಗ್ರಹಿಸು ಅನ್ನುವಂತಹ ಮೀನಿಂಗ್ಗೆ ಸರಿಯಾದಂಥ ಸಮಾನಾರ್ಥಕ ಪದ ಆಪ್ಷನ್ 4 ಆಗುತ್ತೆ, ಪರ್ಸೀವ್. ಸೊ ಇಲ್ಲಿ ಸರಿಯಾದ ಉತ್ತರ ಸೊಲ್ಯೂಷನ್ 4 ಆಗುತ್ತೆ. ಡಿಸರ್ನ್, ಟು ಡಿಟೆಕ್ಟ್ ವಿತ್ ದ ಸೆನ್ಸಸ್ ಆರ್ ಟು ಪರ್ಸೀವ್ ಅಂತ ಬರುತ್ತೆ. ಅಂದರೆ ಇಂದ್ರಿಯಗಳಿಂದ ಪತ್ತೆ ಹಚ್ಚೋದು ಅಥವಾ ಗ್ರಹಿಸೋದು ಅನ್ನುವಂತಹ ಸಮಾನಾರ್ಥಕ ಪದಗಳು ಯಾವುದಕ್ಕೆ ಬರುತ್ತೆ? ಡಿಸರ್ನ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇನಿಮಿಕಲ್ ಅನ್ನೋದು ಇದರ ಒಂದು ಸರಿಯಾದಂತಹ ಒಂದು ಅರ್ಥ ಏನಂತ ಹೇಳಬೇಕಂದ್ರೆ ಯಾವುದಾಗತ್ತೆ? ಆಕ್ರಮಣಕಾರಿ ಆಗತ್ತೆ. ಇನಿಮಿಕಲ್ ಅಂತ ಹೇಳಬೇಕಂದ್ರೆ ಆಕ್ರಮಣಕಾರಿ. ಹಾಗಾದರೆ ಇದಕ್ಕೆ ಯಾವುದು ಸಮಾನಾರ್ಥಕ ಪದ? ಡೆಲಿಬರೇಟ್ಲಿ. ಅಂದರೆ ಡೆಲಿಬರೇಟ್ ಅಂದರೆ ಒಂದೊಂದ್ಸಲ ಹೇಳ್ತೀವಲ್ವಾ, ನೀನು ಇದನ್ನು ಡೆಲಿಬರೇಟ್ಲಿ ಮಾಡಿದೀಯಾ ಅಂದರೆ ಉದ್ದೇಶಪೂರ್ವಕವಾಗಿಯೇ ಮಾಡಿದೀಯಾ. ಉದ್ದೇಶಪೂರ್ವಕ ಅನ್ನುವಂತಹ ಮೀನಿಂಗನ್ನು ಡೆಲಿಬರೇಟ್ ಕೊಡುತ್ತೆ. ಅದೇ ರೀತಿಯಾಗಿ ಕಂಪೇರೇಬಲ್, ಇದಂತೂ ನಿಮಗೆ ಗೊತ್ತೇ ಇದೆ. ನನಗೆ ಅವ್ರ ಜೊತೆ ಕಂಪೇರ್ ಮಾಡಬೇಡ ಅಥವಾ ಅದರ ಜೊತೆಗೆ ನಾವು ಕಂಪೇರ್ ಮಾಡ್ಬೋದು ಅಂದರೆ ಹೋಲಿಸಬಹುದಾದ. ಓಕೆ, ಸೊ ಕಂಪೇರೇಬಲ್ ಅಂತ ಹೇಳಬೇಕಂದ್ರೆ ಹೋಲಿಸಬಹುದಾದ. ಆಮೇಲೆ ಇನ್ಫ್ಲೂಯೆನ್ಷಿಯಲ್, ಸೊ ಅವರು ಬಹಳ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಹೇಳ್ತೀವಲ್ವ, ಅಂದರೆ ಪ್ರಭಾವಶಾಲಿ. ಸೊ ಹಾಸ್ಟೈಲ್ ಅಂತ ಹೇಳಬೇಕಂದ್ರೆ ಪ್ರತಿಕೂಲ. ಸೊ ಪ್ರತಿಕೂಲ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಇನಿಮಿಕಲ್ ಅದರ ಒಂದು ಸಮಾನಾರ್ಥಕ ಪದ ಹಾಸ್ಟೈಲ್ ಅನ್ನೋದು ಆಗತ್ತೆ. ಸೊ ಇನಿಮಿಕಲ್ ಈಗಾಗಲೇ ಹೇಳಿರುವ ಹಾಗೆ ಆಕ್ರಮಣಕಾರಿ ಅಥವಾ ವಿರೋಧಿ ಅಂತ ಬರುತ್ತೆ. ಸೊ ಇದಕ್ಕೆ ಬೇರೆ ಒಂದು ಸಮಾನಾರ್ಥಕ ಪದ ಅನ್ಫ್ರೆಂಡ್ಲಿ ಕೂಡ ಆಗುತ್ತೆ, ಅಂದರೆ ಸ್ನೇಹಿತರಿಲ್ಲದ ಅಥವಾ ಪ್ರತಿಕೂಲ. ಸೊ ಎರಡೂ ಕೂಡ ಇನಿಮಿಕಲ್ನ ಒಂದು ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ನೋಡೋಣ. ವೆನರೇಬಲ್ ಅನ್ನೋದು ಸೊ ಏನಂತ ಹೇಳಬೇಕು ಅಂದರೆ ಇದರ ಒಂದು ಅರ್ಥ ಏನಂತ ಹೇಳಬೇಕಂದ್ರೆ ಪೂಜ್ಯ. ಸೊ ಪೂಜ್ಯ, ಗೌರವಾನ್ವಿತ, ಆ ರೀತಿಯಾದಂಥ ಒಂದು ಮೀನಿಂಗನ್ನು ವೆನರೇಬಲ್ ಕೊಡುತ್ತೆ. ಹಾಗಾದರೆ ಇದಕ್ಕೆ ಯಾವುದು ಸಮಾನಾರ್ಥಕ ಪದ ಇದರಲ್ಲಿ ನೋಡ್ಬೋದು ಅಂದರೆ ರಿಲೈಯೇಬಲ್ ಅಂತ ಹೇಳಬೇಕಂದ್ರೆ ವಿಶ್ವಾಸಾರ್ಹ. ರಿಲೈಯೇಬಲ್ ಅಂತ ಹೇಳಬೇಕಂದ್ರೆ ವಿಶ್ವಾಸಾರ್ಹ. ವ್ಯಾಲ್ಯೂಯೇಬಲ್ ಅಂತ ಹೇಳಬೇಕಂದ್ರೆ ಸೊ ನಿಮಗೆ ಗೊತ್ತೇ ಇದೆ, ಮೌಲ್ಯಯುತ. ವ್ಯಾಲ್ಯೂಯೇಬಲ್ ಮೌಲ್ಯಯುತ. ಎಸ್ಟೀಮ್ಡ್ ಅಂತ ಹೇಳಬೇಕಂದ್ರೆ ಗೌರವಾನ್ವಿತ. ರಿಡೀಮ್ಡ್ ಅಂತ ಹೇಳಬೇಕಂದ್ರೆ ಪಡೆದುಕೊಳ್ಳೋದು ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ? ಯಾವುದಕ್ಕೆ? ವೆನರೇಬಲ್ಗೆ. ಸೊ ವೆನರೇಬಲ್ ಪೂಜ್ಯನೀಯ, ಪೂಜ್ಯ ಆ ರೀತಿ ಬರುತ್ತೆ. ಸೊ ಅದಕ್ಕೆ ನಮ್ಮ ಒಂದು ಸಮಾನಾರ್ಥಕ ಪದ ಯಾವುದಾಗತ್ತೆ? ಎಸ್ಟೀಮ್ಡ್ ಅನ್ನೋದು ಆಗತ್ತೆ. ಸೊ ಇದು ಏನಂತ ಹೇಳುತ್ತೆ? ಗೌರವಾನ್ವಿತ. ಎಸ್ಟೀಮ್ಡ್ ಅಂದರೆ ಗೌರವಾನ್ವಿತ. ಸೊ ಇದಷ್ಟೇ ಅಲ್ಲ, ರೆಸ್ಪೆಕ್ಟೇಬಲ್ ಅನ್ನೋದನ್ನು ಕೂಡ ನಾವು ಬಳಕೆ ಮಾಡ್ಬೋದು ವೆನರೇಬಲ್ಗೆ ಸಂಬಂಧಪಟ್ಟಂತೆ ಸಮಾನಾರ್ಥಕ ಪದವಾಗಿ. ಓಕೆ, ನೆಕ್ಸ್ಟ್ ನೋಡೋಣ. ಮುಂದಿನ ಒಂದು ಪದ ಅಂತ ಹೇಳಬೇಕಂದ್ರೆ ಇನ್ಸೆಸೆಂಟ್ ಅಂತ ಬರುತ್ತೆ. ಇನ್ಸೆಸೆಂಟ್ ಅಂತ ಹೇಳಬೇಕಂದ್ರೆ ಇದು ಏನು? ನಿರಂತರ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಇನ್ಸೆಸೆಂಟ್ ಅಂದರೆ ನಿರಂತರ. ಸೊ ಪರ್ಸಿಸ್ಟೆಂಟ್ ಅಂದರೆ ಏನು? ಇದು ಕೂಡ ನಿರಂತರ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ನಿನ್ನ ಪರ್ಫಾರ್ಮೆನ್ಸ್ ಪರ್ಸಿಸ್ಟೆಂಟ್ ಆಗಿರಬೇಕು ಅಂದರೆ ನಿರಂತರವಾಗಿರಬೇಕು ಅಂತ ಹೇಳೋದಕ್ಕೆ ಪರ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಟ್ರಾನ್ಸಿಸೆಂಟ್ ಅಂತ ಹೇಳಬೇಕಂದ್ರೆ ಕ್ಷಣಿಕ ಅನ್ನುವಂತಹ ಒಂದು ಮೀನಿಂಗನ್ನು ಕೊಡುತ್ತೆ. ಕಾನ್ಸ್ಟಂಟ್ ಅಂದರೆ ಸ್ಥಿರವಾಗಿರೋದು. ಇನ್ಕಾನ್ಸ್ಟಂಟ್ ಅಂತ ಹೇಳಬೇಕಂದ್ರೆ ಅಸ್ಥಿರವಾಗಿರೋದು. ಇಂಟರ್ಮಿಟೆಂಟ್ ಅಂತ ಹೇಳಬೇಕಂದ್ರೆ ಮಧ್ಯಂತರ. ಸೊ ಹಾಗಾದರೆ ನಿಮಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ನಮ್ಮ ಇನ್ಸೆಸೆಂಟ್ ಅಂದರೆ ನಿರಂತರ, ಅದರ ಒಂದು ಸಮಾನಾರ್ಥಕ ಪದ ಯಾವುದು? ಆಪ್ಷನ್ 1 ಪರ್ಸಿಸ್ಟೆಂಟ್. ಸೊ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಇನ್ಸೆಸೆಂಟ್
ಇದಕ್ಕೆ ಪರ್ಸಿಸ್ಟೆಂಟ್ ಅಂತ ಕೂಡ ನೀವು ಬಳಕೆ ಮಾಡ್ಬೋದು, ಕಂಟಿನ್ಯೂವಸ್ ಅಂತ ಕೂಡ ಸಮಾನಾರ್ಥಕವಾಗಿ ಬಳಕೆ ಮಾಡ್ಬೋದು. ಇದು ಕೂಡ ನಿರಂತರ ಅನ್ನುವಂತಹ ಒಂದು ಮೀನಿಂಗನ್ನು ಕೊಡುತ್ತೆ. ಅನ್ಸೀಸಿಂಗ್ ಅನ್ನೋದು ಕೂಡ ನಿರಂತರ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಮೂರು ಕೂಡ ಇನ್ಸೆಸೆಂಟ್ಗೆ ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ನೋಡೋಣ, ಫೆಟಿಗ್ ಅಂತ ಬರುತ್ತೆ. ಸೊ ಹಾಗಾದರೆ ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅಂದರೆ ಯಾವಾಗಾದರೂ ಮಾತನಾಡುವಾಗ ಕೇಳಿರ್ಬೋದು, ಯಾಕೋ ನೀನು ಇವತ್ತು ಫೆಟಿಗ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತೀವಲ್ವಾ. ಸೊ ಅಂದರೆ ಸುಸ್ತಾಗಿ, ಆಯಾಸ ಹೊಂದಿರುವ ವ್ಯಕ್ತಿಯಾಗಿ, ಅಥವಾ ಆಯಾಸ ಆಗ್ತಿದ್ಯಾ ಅಥವಾ ಸುಸ್ತಾಗ್ತಿದ್ಯಾ ಅಂತ ಕೇಳ್ತೀವಲ್ವಾ. ಅಂತಹ ಸಂದರ್ಭದಲ್ಲಿ ನಾವು ಫೆಟಿಗನ್ನು ಯೂಸ್ ಮಾಡ್ತೀವಿ. ಸೊ ಫೆಟಿಗ್ಗೆ ಸಂಬಂಧಪಟ್ಟಂತೆ ಯಾವುದೂ ಒಂದು ಸಮಾನಾರ್ಥಕ ಪದ ನೋಡೋಣ. ಸೊ ಲೈವ್ಲಿನೆಸ್ ಅಂತ ಹೇಳಬೇಕಂದ್ರೆ ಜೀವನೋತ್ಸಾಹ, ಫುಲ್ ಜೋಶ್ನಿಂದ ಇರ್ತೀವಲ್ವಾ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಲೈವ್ಲಿನೆಸ್ ಅನ್ನುವಂಥ ಪದವನ್ನು ಬಳಸ್ತೀವಿ. ವಿಯರಿನೆಸ್ ಅಂತ ಹೇಳಬೇಕಂದ್ರೆ ಸುಸ್ತು, ವಿಯರಿನೆಸ್ ಅಂತ ಹೇಳಬೇಕಂದ್ರೆ ಸುಸ್ತು. ಫ್ರೆಶ್ನೆಸ್ ಅಂತ ಹೇಳಬೇಕಂದ್ರೆ ತಾಜಾತನ. ಬ್ರೈಟ್ನೆಸ್ ಅಂತ ಹೇಳಬೇಕಂದ್ರೆ ಸೊ ಇದು ಹೊಳಪು. ಓಕೆ, ಸೊ ಹಾಗಾದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಫೆಟಿಗ್ ಇದರ ಒಂದು ಸಮಾನಾರ್ಥಕ ಪದ ವೇರಿನೆಸ್ ಅಂದರೆ ಸುಸ್ತು, ಸರಿಯಾದಂಥ ಒಂದು ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ, ಸ್ಯಾಂಕ್ಷನ್. ಸೊ ಹಾಗಾದರೆ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತೇ ಇದೆ, ಬಹಳ ಸಲ ಕೇಳಿರ್ತೀರಾ. ಇದು ವೆರಿ ಫ್ಯಾಮಿಲಿಯರ್ ವರ್ಡ್ ಅಂತ ಹೇಳ್ಬೋದು. ಸ್ಯಾಂಕ್ಷನ್, ಆ ಒಂದು ವರ್ಕ್ ನನಗೆ ಸ್ಯಾಂಕ್ಷನ್ ಆಗಿದೆ, ಆ ಸೀಟ್ ನನಗೆ ಸ್ಯಾಂಕ್ಷನ್ ಆಗಿದೆ. ಸೊ ಅಂದರೆ ಸ್ಯಾಂಕ್ಷನ್ ಅಂತ ಹೇಳಬೇಕಂದ್ರೆ ಮಂಜೂರಾತಿ. ಸೊ ಮಂಜೂರಾತಿ ಅನ್ನುವಂತಹ ಒಂದು ಮೀನಿಂಗನ್ನು ಕೊಡುತ್ತೆ. ಹಾಗಾದರೆ ಯಾವುದು ಇದರ ಒಂದು ಸಮಾನಾರ್ಥಕ ಪದ ನೋಡೋಣ. ಡಿನೈಯಲ್ ಅಂತ ಹೇಳಬೇಕಂದ್ರೆ ಏನು, ನಿರಾಕರಣೆ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಗ್ರೇಸ್ ಅನ್ನೋದು ಅನುಗ್ರಹ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಅಪ್ರೂವಲ್ ಅನ್ನೋದು ಅನುಮೋದನೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಮರ್ಸಿ ಅನ್ನೋದು ಕರುಣೆ ಅನ್ನುವಂತಹ ಮೀನಿಂಗನ್ನು ಹೇಳುತ್ತೆ. ಹಾಗಾದರೆ ಮಂಜೂರಾತಿಗೆ ಯಾವುದು ನಿಕಟವಾದ ಸಮಾನಾರ್ಥಕವಾಗತ್ತೆ, ಅನುಮೋದನೆ ಅಂದರೆ ಅಪ್ರೂವಲ್. ಸೊ ಅದಕ್ಕೋಸ್ಕರ ಸ್ಯಾಂಕ್ಷನ್ಗೆ ಸಮಾನಾರ್ಥಕ ಪದ ಆಪ್ಷನ್ 3 ಅಪ್ರೂವಲ್ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಇಗ್ನೋಮಿನಿ ಅನ್ನೋದು ಬರುತ್ತೆ. ಸೊ ಹಾಗಾದರೆ ಇಗ್ನೋಮಿನಿ ಅನ್ನೋದು ಅವಮಾನ ಅನ್ನುವಂತಹ ಮೀನಿಂಗನ್ನು ಹೇಳುತ್ತೆ, ಇಗ್ನೋಮಿನಿ. ಓಕೆ, ಸೊ ಹಾಗಾದರೆ ಇದಕ್ಕೆ ಯಾವುದು ಸಮಾನಾರ್ಥಕ ಪದ ನೋಡ್ಕೊಳ್ಳೋಣ. ಎಸ್ಟೀಮ್ ಅಂತ ಹೇಳಬೇಕಂದ್ರೆ ಗೌರವ, ಎಸ್ಟೀಮ್ ಅಂತ ಹೇಳಬೇಕಂದ್ರೆ ಗೌರವ. ವರ್ಚು ಅಂತ ಹೇಳಬೇಕಂದ್ರೆ ಸದ್ಗುಣ, ವರ್ಚು ಸದ್ಗುಣ. ಮೊರಾಲಿಟಿ ಅಂತ ಹೇಳಬೇಕಂದ್ರೆ ನೈತಿಕತೆ, ಮೊರಾಲಿಟಿ ನೈತಿಕತೆ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಡಿಸ್ಗ್ರೇಸ್ ಅನ್ನೋದು ಅವಮಾನ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಗ್ನೋಮಿನಿ ಮತ್ತು ಡಿಸ್ಗ್ರೇಸ್ಗೆ ಸಮಾನಾರ್ಥಕ ಪದ ಆಪ್ಷನ್ 4 ಆಗುತ್ತೆ. ಸೊ ಇಗ್ನೋಮಿನಿಗೆ ಶೇಮ್ ಕೂಡ ಆಗುತ್ತೆ, ಡಿಸ್ಗ್ರೇಸ್ ಕೂಡ ಸಮಾನಾರ್ಥಕ ಪದವಾಗಿ ಅವುಗಳನ್ನು ನಾವು ಬಳಕೆ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಭಾಗದ ಸಮಾನಾರ್ಥಕ ಪದ